What's your number? Correct better. You answer. Jolly mind.
ಈ ರೀತಿ ಎರಡು ಕಾಲನ್ನು ಕೂರಿಸೋದು, ಈ ರೀತಿ ಹೀಗೆ ಮಾಡೋದು. ಹೊಸೊಮ್ಮೆ ದೀರ್ಘವಾಗಿ ಸುತ್ತ ಹೋಗ್ತದೆ. ಅದು ಎರಡೂ ಕೈಗಳನ್ನು ಈ ರೀತಿ ರೋಟೇಟ್ ಮಾಡಿ. ರಿವರ್ಸ್. ಅವಚ್ಚೆ ಇನ್ನೊಂದು ಕೈಯನ್ನು ಎರಡು ಕಾಲನ್ನು ಕೂಡಿಸಿ ಈ ರೀತಿ ನಡುವನ್ನು ತಿಳಿಸಬೇಕು. ಬೇಕು ಚೇಂಜ್. ಈಗ ಪಾರ್ಶ್ವಕೋನಾಸನ ಈ ರೀತಿ ಕಾಲದಲ್ಲಿ ಎಡಗಾಲನ್ನು ಈ ರೀತಿ ಬಲಗಾಲಿ ಇರಬೇಕು, ಎಡಗಾಲ ಈ ರೀತಿ ಇರಬೇಕು. ಈ ರೀತಿ ಕಾಲನ್ನು ಈ ರೀತಿ ಅಗಲ ಮಾಡಬೇಕು. ಇದು ಇರಬೇಕು, ಈ ಕಡೆ ಹೋಗಿ ಹೀಗೆ ಆಮೇಲೆ ನೆರಳು ಆಮೇಲೆ ನೆರಳು ತಗೋದು ನೋಡಿ. ಪಾರ್ಶ್ವಕೋನಾಸನ ಮಾಡೋದ್ರಿಂದ ನಮಗೆ ಇದೇ ಭಾಗಗಳಾಗುತ್ತೆ. ಯುವಕರಿಗೆ ಒಳ್ಳೆಯ ಆಸನಗಳು. ಎದೆ ಅಗಲ, ಬೊಜ್ಜು ಕಡಿಮೆ ಆಗುತ್ತೆ, ಹೊಟ್ಟೆ ಕಡಿಮೆ ಆಗುತ್ತೆ, ವೇಟ್ ಕಡಿಮೆ ಆಗುತ್ತೆ. ಆಮೇಲೆ ನಡದ ನೋವು, ಬೆನ್ನು ನೋವು, ಕೀಲು ನೋವು ಮತ್ತು ಮಲಬದ್ಧತೆ ಚೆನ್ನಾಗಿದೆ. ಇಷ್ಟೆಲ್ಲ ಪಾರ್ಶ್ವಕೋನಾಸನ. ಇದು ವಿಶ್ರಾಮ. ರಿವರ್ಸ್. ಬಲಗಾಲನ್ನು ತಿರುಗಬೇಕು. ಈ ರೀತಿ ಪದ್ಮಾಸನ ಮಾಡಬೇಕು. ಈ ಕೈಯನ್ನು ಹೋಗಿ ನಿಷೇಧ ಹಾಗೆ ಮುಂದೆ ಮಾಡಿ. ಆಮೇಲೆ ನೆರವೇರಿಕೆ ಎಷ್ಟು ಸಾಧ್ಯಕ್ಕಷ್ಟೇ ಎಡಗೈನಾಗಿ ಮಾಡಬೇಕು. ನಮ್ಮ ಕುತ್ತಿಗೆ ಸಮಾಂತರವಾಗಿರಬೇಕು. ದೋ ವಿಶ್ರಾಮ. ಇವಾಗ ನಮ್ಮ ಬ್ಯಾಲೆನ್ಸ್ ಚೆನ್ನಾಗಿ ಹೋಗ್ಬೇಕಾದ್ರೆ ಎಡಗಾಲನ್ನು ತಿರುಗಿಸಬೇಕು. ಹೀಗೆ ಹೀಗೆ ಎಡಗೈನ ಊರಬೇಕು. ನಿಧಾನವಾಗಿ ಈ ರೀತಿ ಮಾಡಿ ಕೈಗಳನ್ನು ಸರಿಸಬೇಕು. ಇದು ಲಂಬವಾಗಿ 90 ಡಿಗ್ರಿ. ನಿಧಾನವಾಗಿ ನಾವು ಕೈಯನ್ನು ಮೇಲ್ಗಡೆ ಕುತ್ತಿಗೆ ಮೇಲ್ಗಡೆ ತಿರುಗಿಸಬೇಕು. ಬಲಗಾಲ ಎತ್ತಬೇಕು. ರಿವರ್ಸ್. ಬಲಗಾಲನ್ನು ತಿರುಗಿಸಬೇಕು. ಬಲಗೈಯನ್ನು ಊರ್ಬೇಕು ಕೆಳಗಡೆಯಿಂದ. ಆಮೇಲೆ ಸ್ವಲ್ಪ ಬಲಗೈ ಇರ್ತದೆ, ಈ ರೀತಿ ನಿಧಾನವಾಗಿ ಸರಿಸಬೇಕು. ಆಮೇಲೆ ಏನು ಮಾಡಬೇಕು, ನಮ್ಮ ಬ್ಯಾಲೆನ್ಸ್ ಕಂಪನಿ ಏನು ಮಾಡಬೇಕು, ನಿಧಾನವಾಗಿ ನಮ್ಮ ಕುತ್ತಿಗೆ ಎಡಗಡೆ ತೆಗೆದು ಮೇಲ್ಗಡೆ ತೆಗೆಯಬೇಕು. ಎಡಗಾಲ ಮೇಲ್ಗಡೆ ಎತ್ತಬೇಕು. ಬಲಗಾಲ ಹಿಡಿದು ಇರಬೇಕು. ಇದು ಈ ರೀತಿ ಪಾರ್ಶ್ವಕೋನಾಸನ. ಪಾರ್ಶ್ವಕೋನಾಸನ ಮಾಡೋದ್ರಿಂದ ಏನೇನು ಲಾಭಗಳಾಗ್ತಾವ ಅಂತಂದ್ರೆ ಈ ಬೆನ್ನು ನೋವು ನಿವಾರಣೆ ಆಗ್ತದೆ. ಬೆನ್ನು ನೋವು, ಕುತ್ತಿಗೆ ನೋವುಗಳು ನಿವಾರಣೆ ಆಗ್ತದೆ. ಆಮೇಲೆ ಮೊಣಕಾಲಿನ ನೋವುಗಳು, ಆಮೇಲೆ ನಡದ ನೋವುಗಳು, ನಡದ ಬೊಜ್ಜು, ತಿಗದ ಬೊಜ್ಜು ಮತ್ತು ಮಲಬದ್ಧತೆ ಚೆನ್ನಾಗಿ ಜಠರಕ್ರಿಯೆ ಚೆನ್ನಾಗಿರೋದ್ರಿಂದ ಮಲಬದ್ಧತೆ ಚೆನ್ನಾಗಿ, ಕೀಲು ನೋವುಗಳು ಇವೆಲ್ಲ ನಿವಾರಣೆ ಆಗ್ತವೆ. ಇಷ್ಟು ಮತ್ತು
ಎದೆಯ ಭಾಗ ಈ ರೀತಿ ಎದೆಯ ಭಾಗ. ಇವು ಪಾರ್ಶ್ವಕೋನಾಸನ ಮಾಡುವುದು. ಈಗ ಬನ್ನಿ ಯಾವ ಆಸನ ಮಾಡೋಣ? ಪಾದಹಸ್ತಾಸನ ಮಾಡೋಣ. ಯಾವುದು ಈ ಸಮಸ್ಥಿತಿಯಲ್ಲಿ ಬರ್ತೀವಿ. ಯಾವತ್ತಾದರೂ ಮಾಡಿ ಈ ರೀತಿ ಕೈಗಳನ್ನು ದೋ ಸಾಧ್ಯಾದಷ್ಟು ಕೈಗಳನ್ನು ಪೂರ್ಣವಾಗಿ ಕೈ ನಿಧಾನವಾಗಿ ಕೈಗಳನ್ನು ಅಷ್ಟೇ ಮುಂಚಾಗ್ತಾ ನಾನೇನು ಹತ್ರ ಕೇಳ್ತೀವಿ ನಾವು ಕಾಲುಗಳ ಮಡಚಿರಲ್ಲ. ನಮ್ಮ ನರದಿಂದ ನೆಲನ ಭಾಗ ಬರಬೇಕು. दो चार पाँच छः ಈ ರೀತಿ ಅರ್ಧಚಕ್ರಾಸನ. ಈಗ ಅರ್ಧಚಕ್ರಾಸನ ಮಾಡೋಣ. ಎರಡೂ ಕಾಲುಗಳು ಕೂಡಲಿ, ಎರಡೂ ಕೈಗಳು ನೆಲದ ಮೇಲೆ. ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಬ್ಯಾಲೆನ್ಸ್ ನಿಮ್ಮ ಕೆಪಾಸಿಟಿನ ನೀವು ಮಾಡಬಹುದು. ಎರಡೂ ಹೆಬ್ಬಗಳು ಎರಡೂ ಕೈಯ ಹೆಬ್ಬಗಳಲ್ಲಿ ಕೂಡಬೇಕು. ನಿಧಾನವಾಗಿ दो ಈ ರೀತಿ ಅರ್ಧಚಕ್ರಾಸನ. ಈಗ ತಾರಾಸನ ಮಾಡೋಣ. ಎರಡೂ ಕಾಲುಗಳು ಕೂಡಲೇ ಈ ಕೈಗಳನ್ನು ಈ ರೀತಿ ಹಾಕೋದು, ಈ ರೀತಿ ಮುಟ್ಟೋದು, ತಿರುಗಿಸೋದು. ಇದು ಒಂದು ನಿಧಾನವಾಗಿ ಮೇಲ್ಗಡೆ ಮಾಡಿ ಅಂಗೈಗಳು ಮೇಲ್ಮುಖವಾಗಿರ್ತವೆ. ನಮ್ಮ ಹೆಬ್ಬಲ ಹಿಂದಿನ ಹಿಂಬಳ ಇರ್ತದೆ. ಎರಡೂ ಕೈಗಳು ಚಿಕ್ಕುತ್ತಾರೆ. ನೋಡಿ, ಆಸನ ಮಾಡೋದ್ರಿಂದ ಚಿಕ್ಕ ಮಕ್ಕಳು ವಿದ್ಯಾರ್ಥಿಗಳು ಗಿಡದವ್ರು ಹೈಟ್ ಆಗ್ತಾರೆ. ಸ್ಮರಣ ಶಕ್ತಿ ಜಾಸ್ತಿ ಆಗಿದೆ ಮತ್ತು ಮೆಮೊರಿ ಪವರ್ ಜಾಸ್ತಿ ಆಗಿದೆ. ಶಿಫ್ಟ್ ಕಡಿಮೆ ಆಗ್ತದೆ. ಇದು ಈಗ ವೃಕ್ಷಾಸನ ಮಾಡೋಣ. ಎರಡರಲ್ಲಿ ಬಲ ತೊಡೆಯನ್ನು ಹಿಡಿ. ಮೊದಲು ಇಲ್ಲಿ ಪ್ರಯತ್ನ ಮಾಡಿ ಬ್ಯಾಲೆನ್ಸ್ ಆಯಿತು ಚೆನ್ನಾಗಿ.
ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಮಂತ್ರಗಳಿಂದ ಸೂರ್ಯ ನಮಸ್ಕಾರವನ್ನು ಮಾಡೋಣ. ನಮ್ಮ ಸೂರ್ಯ ನಮಸ್ಕಾರ ಒಳ್ಳೆಯ ಆಸನ. ರಾಮ ಸೂರ್ಯ ನಮಸ್ಕಾರವನ್ನು ಮಾಡಿ ಮುಂದಿನ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡ್ತೀವಿ ಅಂತ ಸೂರ್ಯ ನಮಸ್ಕಾರವನ್ನು ಮಾಡೋಣ ಮಂತ್ರದೊಂದಿಗೆ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಆದಿತ್ಯಾಯ. ಓಂ ಖಗಾಯ ನಮಃ. ಓಂ ಖಗಾಯ ನಮಃ. ಓಂ ಕೃಷ್ಣೇ ನಮಃ. ಓಂ ಕೃಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಆಯ ನಮಃ. ಓಂ ಮರ್ಚೇ ನಮಃ. ಓಂ ಅರ್ಚಯ ನಮಃ. ಓಂ ಅರ್ಕಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರೆ ಸೂರ್ಯನಾರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣ ನಮಃ. ಈಗ ಸೂರ್ಯ ನಮಸ್ಕಾರವನ್ನು ಇನ್ಸರ್ಟ್ಲ. ಈಗ ಸೂರ್ಯ ನಮಸ್ಕಾರದ ಆಸನಗಳ ಹೆಸರು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಪ್ರಣವಾಸನ, ಉದ್ವಸ್ತಾಸನ, ಪಾದಸ್ಥಾಸನ, ಪಾದಸ್ಥಾಸನ. ದಕ್ಷಿಣ ಅಶ್ವ ಸಂಚಾಲನಾಸನ, ದಕ್ಷಿಣಾಸನ ಚಂಚಲಾಸನ. ಪರ್ವತಾಸನ, ಪರ್ವತಾಸನ. ಅಷ್ಟಾಂಗಾಸನ, ಅಷ್ಟಾಂಗಾಸನ. ಭುಜಂಗಾಸನ, ಭುಜಂಗಾಸನ. ಪರ್ವತಾಸನ, ಪರ್ವತಾಸನ. ವಾಮಾಶ್ವ ಸಂಚಾಲನಾಸನ, ವಾಮಸ್ಥ ಚಂಚಲಾಸನ. ಪಾದಸ್ಥಾಸನ, ಪಾದಸ್ಥಾಸನ. ಉದ್ವಸ್ತಾಸನ, ಉದ್ವಸ್ತಾಸನ. ಪ್ರಣವಾಸನ, ಪ್ರಣವಾಸನ. ವಿಶ್ರಾಮ. ವಿಶ್ರಾಂತಿ. ಈ ರೀತಿ ಕೈಗಳನ್ನು ಕೆಳಗೆ ಮಾಡಿ ಕೂತ್ಕೋ. ಕಾಲುಗಳನ್ನು ಸ್ವಲ್ಪ ಅಲ್ಲಾಡಿಸು. ಸ್ವಲ್ಪ ಕಾಲುಗಳನ್ನು ಮಾಡಿ ವಿಶ್ರಾಂತಿ ಸ್ಥಿತಿ ಮಾಡು. ಎರಡು ನಮಗೆ ಆರಾಮ ಅನಿಸುವಂಥ ಆಸನ, ರೆಸ್ಟ್ ತಗೊಳ್ಳುವಂಥ ಆಸನ, ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ನೀರು ಮಾಡು. ಎರಡೂ ಕಾಲುಗಳನ್ನ ಸ್ವಲ್ಪ ಹಾಕ್ಬೇಕು. ಅದನ್ನು ಕೆಳಗೆ ಬರೀ. ಅದನ್ನು ಈ ರೀತಿ ಎರಡು ಕಾಲನ್ನು ಬಿಟ್ಟೇಬೇಕು. ಈ ರೀತಿ ತಿರುಗಿಸು. ಪಾಲನೆಯಿಂದ ಮೊದಲು ಈಗ 10 ಸಲ ಟೈಮ್ ಸಿಕ್ಕಾಗ 20-25 ಮಾಡಬೇಕು. ಮೊಳಕಾಲು ಕೀಲು ನಿವಾರಣೆ ಆಮೇಲೆ ಬಲವನ್ನು
ಇಷ್ಟು ಮಾಡೋದ್ರಿಂದ ನಡ ಎಲ್ಲ ಸಣ್ಣ ಬೊಜ್ಜು ಕಡಿಮೆ, ನರದ ನೋವು ನಿವಾರಣೆ, ಕೀಲು ನೋವು ನಿವಾರಣೆ. ಆಮೇಲೆ ಕೈಗಳು ಹಿಡಿದ್ರೆ ಈ ರೀತಿ ಮಾಡೋದು, ನೆಲಕತ್ತು. ಆಮೇಲೆ ಹಣಿಯನ್ನು ಹಚ್ಚಾಕ ಏನು ಮಾಡೋದು, ಎಡಗಾಲ ಹಿಡ್ಕೊಂಡು ಇಲ್ಲಿ ಹಿಡ್ಕೊಂಡು ನಾವು ಸ್ವಲ್ಪ ಕಟ್ಕೊಂಡು ಈಗ ಚೈನ್ ಇಲ್ಲಿ ಹಿಡ್ಕೊಂಡು ಬರ್ತಾ ಇದೆ. ಈಗ ಪಾಪನ ಆಶೀರ್ವಾದ ಖುಷಿ ಇರ್ತೈತೆ. ಹೀಗೆ ನೋಡಿ, ಹೀಗೆ ಮಾಡೋದ್ರಿಂದ ನಮಗೆ ಕಾಲಿಗೆ ಒಂಥರ ಖುಷಿ ಇರೋದು. ಅವಕ್ಕೆ ಈ ತ್ರಾಸುಗಳು ಆಗೋಲ್ಲ, ಖುಷಿ ಇರ್ತಾರೆ. ಅವತ್ತು ಹಿಂಗೆ ಮಾಡ್ತಾ ಇರ್ತಾರೆ, ಮಕ್ಕಳನ್ನ ಆಶ್ಚರ್ಯ ಮಾಡ್ತಾವೆ, ಮಲ್ಕೋತಾವೆ. ಹಾಗಾಗಿ ನಮ್ಮ ಕಾಲುಗಳನ್ನ ಈ ರೀತಿ ಮಾಡೋದು. ಆಮೇಲೆ ಬಲಗಾಲ ನೀರು ತಗೊಂಡು ಈ ರೀತಿ ಚೈನ್ ಎಡಗೋ ಈ ಕಡೆ ತಗೊಂಡು ಈ ರೀತಿ ಇದು ಎಡಗೋ. ಆಮೇಲೆ ಏನು ಮಾಡೋದು, ಮಜ್ಜಿಗೆ ಕಡಿಲ್ಲ. ಈಗ ಈ ಕಾಲ ನೀವು ತಗೋ, ಇದು ನೀವು ತಗೋ, ಈ ರೀತಿ ಸುಮಾರು ಈ ಕಡೆ ಚೈನ್ ಕಾಲು ಚೈನ್ ಮಾಡು ಮಾಡು. ಇನ್ನು ಏನು ಮಾಡೋದು, ಗಡಿ ಹಿಂಗೆ ಇರ್ತಿರ್ತಲ್ಲ, ಹಿಂಗೆ ಗಡಿ ಮತ್ತೆ ಕಟ್ಕೊ ಇಷ್ಟು ಹೋದು. ಮತ್ತೆ ಮಾಡೋದು, ಮತ್ತೆ ಕಡೆ ಹಿಡ್ಕೊಂಡು ಹಿಂಗೆ ಹೋದು. ಹಿಂಗೆ ಕೈ ಮುಂದೆ, ಕೈ ವಶದ ಮತ್ತೆ ಮತ್ತೆ ಕಟ್ಕೊ ಗಡಿ ಮಿಕ್ಸ್ ಮಾಡೋದು. ಆಮೇಲೆ ಏಳು ಕೈ ಸೀದಾ ಇದೆ, ನಾನು ಕೆಳಗೆ ಸೀದಾ ಆಮೇಲೆ ಮತ್ತೆ ಹಿಂಗೆ ಮಾಡೋದು, ಮತ್ತೆ ಹಿಂಗೆ ಮಾಡೋದು, ಮತ್ತೆ ಹಿಂಗೆ ಹೇಳೋದು, ಮತ್ತೆ ಈ ರೀತಿ ಮಾಡೋದು. ಆಮೇಲೆ ಏನು ಮಾಡೋದು, ಎರಡು ಕಾಲನ್ನು ಆಗ ಮಾಡೋದು. ಅದನ್ನು ಮಾಡಿದ್ರೆ ಇದನ್ನೇ ಇಲ್ಲ, ಇದನ್ನಿತ್ತು ಮತ್ತೆ ಈ ಕಡೆ ಈ ರೀತಿ ಮಾಡೋದು. ಇದನ್ನ ನಮ್ಮ ಮೊಮ್ಮಗ ಅರ್ಜುನ್ ಮಾಡಾಕಿರ್ತಾನೆ. ಇದು ಬಂದು ನಮಸ್ಕಾರ ಮಾಡಿ ಹೋಗ, ಇಲ್ಲೇ ನಮಸ್ಕಾರ ಮಾಡಿ ಹೋಗ, ಇಲ್ಲೇ ನಮಸ್ಕಾರ ಮಾಡೋದ, ಇಲ್ಲೇ ನಮಸ್ಕಾರ ಮಾಡಿ ಹೋಗ. ಅಲ್ಲಿ ನೋಡ್ತಾರಲ್ಲ ಇದು ಬಾಯಿ ಮುಂದೆ ಬಾಯಿ ಅಲ್ಲಿ ನಮಸ್ಕಾರ ಏನು ಈ ಕಡೆ ಬಾಯಿ ಆ ಕಡೆ ಹಿಂಗೆ ಬಾಯಿ ನಮಸ್ಕಾರ ಏನು ಆಯ್ತು ಹೋಗಿ ಮಾಡೋದು. ಈಗ ಈ ರೀತಿ ಮಾಡಬೇಕು. ಈಗ ಯಾವ ಆಸನ ಮಾಡೋದು, ಮಜ್ಜಿಗೆ ಆಸನ ಮಾಡೋದು. ನಮ್ಮ ಮಗ ಮಜ್ಜಿಗೆ ಆಸನ ಮಾಡೋದಂತಂದ್ರೆ ಅದಕ್ಕೆ ಏನು ಮಾಡಬೇಕು, ಮೊದಲ
ಹಿಂಗೆ ಶಂಕಾಸನ ಹಿಂಗೆ ಕುಂತಿಲ್ಲ ಈ ಕೈ ತಗೋ ಈ ರೀತಿ ಹಿಂಗೆ ಮಾಡೋದ್ರಿಂದ ಏನಾಕೈತಿ ನೀರು ಕುಡಿದು ಒಂದು 2 ಗ್ಲಾಸ್ ನೀರು ಕುಡಿದು ಹಿಂಗೆ ಮಾಡಿದಾಗ ಸಂಡಾಸ ಎಲ್ಲ ಕ್ಲಿಯರ್ ಇಲ್ಲ ಸಂಡಾಸ ಅಲ್ಲೇ ಕುಡಿರ್ತೈತೆ ಜ್ವರ ಬರ್ತದೆ ಕೆಮ್ಮು ಬರ್ತಾವೆ ನಮ್ಮ ಮೂರು ರೆಡಿ ಆಗ್ತೈತಿ ಅದಕ್ಕೆ ಈ ಶಂಕಾಸನ ಮಾಡೋದು ಆಮೇಲೆ ಮಜ್ಜಿಗೆ ಕಡುವು ಮಜ್ಜಿಗೆ ಕಡಿನ ಹಾಕ್ತಾರೆ ಅವು ಮಜ್ಜಿಗೆ ಕೇಳಿತ್ತು ನಮ್ಮ ಅರ್ಜುನಿಗೆ ಅದಕ್ಕೆ ನಾವೇನು ಮಾಡೋದ್ರಿ ಒಂದು ಅರ್ಧ ಪಾವು ಕಿಲೋ ಮೊಸರು ತೊಗೊಳ್ಳಿ ಮಜ್ಜಿಗೆ ಕಡಿಮೆ ಮೊಸರು ಅದು ಮಜ್ಜಿಗೆ ಗಟ್ಟಿ ಆಗುತ್ತೆ ಮಜ್ಜಿಗೆ ಆಗಿಲ್ಲ ಜಾಗ್ರತೆ ಮೊಸರಿನ ಮಜ್ಜಿಗೆ ಕಡಿದಿಲ್ಲ ಈಗ ಏನು ಮಾಡೋಣ ವಕ್ರಾಸನ ಇಷ್ಟು ವಕ್ರಾಸನ ಮಾಡೋದ್ರಿಂದ ನಮ್ಮ ಜಠರಕ್ರಿಯೆ ಚೆನ್ನಾಗಿರ್ತದೆ ಕಾಲು ನೋವು ಕುತ್ತಿಗೆ ನೋವುಗಳು ನಮ್ಮ ಲಜ್ಜು ಪಿತ್ತು ಕಫ ಹಾಂ ಹಿಂಗೆ ಕರೆಕ್ಟ್ ಇದೆ ಆ ಕಡೆ ನೋಡು ರಿವರ್ಸ್ ಈ ರೀತಿ ಕರೆಕ್ಟ್ ಇದೆ ಪೂರ್ತಿ ಕುತ್ತಿಗೆ दो ಈಗ अर्धमच्छेन्द्रासन ಬಲಗಾಲಲ್ಲಿ ಈ ತೋಳಿ ಈ ರೀತಿ ತೋಳು ಅರ್ಜುನ್ ಮಾಡಿ ಕಣ್ಮುಚ್ಚಿ ನಮ್ಮ ಶರೀರದಲ್ಲಿ ಉದ್ಭವಿತವನ್ನು ಗಮನಿಸಿ ಇದು ರಿವರ್ಸ್ ಇದು ಮಚ್ಚೇಂದ್ರಾಸನ ಮಾತಾಡ್ತಾರೆ ಈಗ ಈಗ ವಜ್ರಾಸನ ಮಾಡೋಣ ವಜ್ರಾಸನ ವಜ್ರಾಸನ ಕೂತ್ಕೊಳ್ಳು ಈ ರೀತಿ ವಜ್ರಾಸನ ಕೂತ್ಕೊಳ್ಳು ಮಂಡೂಕಾಸನ ಈ ರೀತಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗಿಡಬೇಕು ನಮ್ಮ ಎದೆ ಹೊಡಿತಾಗಬೇಕು ನಮ್ಮ ದೃಷ್ಟಿ ಸ್ವಲ್ಪ ಮೇಲ್ಗಡೆ ಇರಬೇಕು ಇದನ್ನು ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಮತ್ತು ಜಠರಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತದೆ ಹಸಿವಾಗ್ತದೆ ಪಿತ್ತು ಕಫ ಜಲವಾದ ಆಮೇಲೆ ಸುತ್ತಮುತ್ತ ಮೇಲೆ ಬರಬೇಕು ಇದ್ರೊಳಗೆ ಎರಡು ಕಾಲ ಮಾಡಬೇಕು ಎಡ ಹಸ್ತವನ್ನು ಬಲ ಹಸ್ತಬೇಕು ಕಿಬ್ಬಟ್ಟೆ ನಿಧಾನ ಸುತ್ತ ಕೆಳಗೆ ಬರಬೇಕು ಆಮೇಲೆ ಬೆಳೀತಾ ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ನಿಲ್ಲುವುದಿಲ್ಲ ಇಲ್ಲೇ ನಮ್ಮ ಅಡಿ ತಯಾರು ಮಾಡುವ ಇದೇ ಭಾಗ ಈ ಭಾಗ ಚೆನ್ನಾಗಿ ಇಟ್ಕೊಳ್ತಾವಲ್ಲ ಇದು ಚೆನ್ನಾಗಿ ಕೆಟ್ಟ ಅಂತಂದ್ರೆ ನಮ್ಮ ಶರೀರ ಕೆಟ್ಟಾಗ ಅದಕ್ಕೆ ಇದು ಚೆನ್ನಾಗಿ ಇಟ್ಕೊಳ್ತಾರೆ ಮಾಡಬೇಕು ಆಸನಗಳನ್ನು ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಗದ್ದೆಗಳ ಬಿಸಿನೀರ 2 ಗ್ಲಾಸು ಉಗದ ಹಚ್ಕೊಂಡು ನೀರು ಕುಡಿಬೇಕು ಮಾಡ್ತಾರೆ ಈಗ
ಅರ್ಧ ಉಷ್ಟ್ರಾಸನ ಮಾಡೋಣ. ಎರಡೂ ಕೈಗಳನ್ನು ಈ ರೀತಿ ನಡೆದಬೇಕು. ಎರಡೂ ಕಾಲುಗಳು ಈ ರೀತಿ ಕೂಡಬೇಕು. ಎರಡೂ ಕಾಲುಗಳು ಈ ರೀತಿ ಕೂಡಬೇಕು. ಎರಡೂ ಕಾಲು ಎಷ್ಟು ಸಾಧ್ಯ ಹಿಂದ್ಗಡೆ ಬರಬೇಕು. ಈಗ ಪೂರ್ಣ ಉಷ್ಟ್ರಾಸನ. ಬಲಗೈಯಿಂದ ಬಲಗಾಲ ಹಿಡಿದು ಈ ರೀತಿ, ಎಡಗೈಯಿಂದ ಎಡಗೈ ಹಿಡಿದು ಈಗ ಗೋಮುಖ ಆಸನ ಮಾಡೋಣ. ಗೋಮುಖ ಆಸನ. ಇದರ ಕೂಡೋಣ. ಯಾವ ಕಾಲ ಮೇಲೆಗಳ ಆ ಕೈನ ಕೂಡಿ ಆಗ್ತದೆ. ಎರಡೂ ಈ ಸ್ಥಿತಿ ಹೆಂಗೆ ಆಗ್ತದೆ. ಈ ಕಾಲ ಮೇಲೆ ಕೂಡೋದು ಇದು ಹೀಗಿರ್ತದೆ. ಇದನ್ನ ಕೂತ ನೋಡಿ ಬೀಳೋದ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಈ ಕೈಯಲ್ಲಿ ತೆಗೆದುಕೊಂಡು ಇಲ್ಲಿ ನೆಲದಲ್ಲಿ ನಾವು ಏನು ಮಾಡಬೇಕು, ನಿಂತ್ಕೊಳ್ಬೇಕು. ಈ ರೀತಿ ಸಪೋರ್ಟ್ ಹೋಗ್ಬೇಕು. ಈ ರೀತಿ ಅದು ಬರೋದು ಏನು ಮಾಡಬೇಕು, ಬೆತ್ತ ಈ ರೀತಿ ಕುತ್ತಿ ನೋವು ಸ್ಪಂದನಿಸಬೇಕು. ನಿವಾರಣೆ ಆಗ್ತದೆ. ಈಗ ಚೇಂಜ್. ಈಗ ಈ ಕಾಲು ಇದನ್ನ ಹಾಕೊಂಡು ಎರಡನೇ ಇತ್ತು. ಈಗ ಶಶಾಂಕಾಸನ ಮಾಡೋಣ. ಕಾಲುಗಳ ಈ ರೀತಿಯಾಗಲಿದೆ. ಇದು ಚೈಲ್ಡ್ ಪೋಷನ್ ಅಂತಾರೆ. ಇದು ಮಾನಸಿಕವಾಗಿ ಬರುವವರಿಗೆ ಮತ್ತು ಬೇಜಾರಾದಾಗ ಈ ಆಸನ ಮಾಡಿದರೆ ಒಳ್ಳೆಯ ಆರಾಮ ಅನಿಸುತ್ತೆ. ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ. ಶರೀರಕ್ಕೆ ಖುಷಿಯಾಗಿರ್ತದೆ, ಆನಂದವಾಗಿದೆ. ಇದು ಈ ರೀತಿ ಮಾಡಬೇಕು. ಆಸನ ಡೈಲಿ ನಾವೆಲ್ಲ ಆಸನ ಮಾಡಲೇಬೇಕು. ನಮ್ಮ ಶರೀರವನ್ನು ಚೆನ್ನಾಗಿ ಏನು ಮಾಡಬೇಕು, ಆಸನವನ್ನು ಮಾಡಲೇಬೇಕು. ಆಸನ ಮಾಡೋದ್ರಿಂದ ಇಡೀ ದಿವಸ ನೀವು ಆಕ್ಟಿವ್ ಆಗಿರುತ್ತೆ. ಪ್ರಾಣಾಯಾಮಗಳನ್ನು, ಧ್ಯಾನ. ನಾವು 10% ಯೋಗಾಸನ ಮಾಡಿದರೆ 30% ಪ್ರಾಣಾಯಾಮ ಮಾಡಬೇಕು, 60% ಧ್ಯಾನ ಮಾಡಬೇಕು. ಮನಸ್ಸು, ಶರೀರ, ಆತ್ಮ ಇವು ಮೂರು ಮಿಲನ ಬಂದರೆ ನಿಮ್ಮ ಆಯುಷ್ಯವನ್ನು ನೀವು ಎಷ್ಟು ಬೇಕಾದಷ್ಟು ಬೆಳಕಬಹುದು. ನೀವು ಸಾವನ್ನು ಕಳಿಸುತ್ತದೆ. ನೀವು ಮುಂದಿನ ಎಲ್ಲಿ ಹುಟ್ಟುಬರಬೇಕು ಅನ್ನೋ ಸಹ ತಿಳಿತದೆ. ಅಂತ ಧ್ಯಾನವನ್ನು ಕಲಿಬೇಕು. ಬುದ್ಧ ಆನಾಪಾನ ಸತ್ಯ ದೇವ. ಆನ ಅಂದರೆ ಉಸಿರನ್ನು ತೆಗೆದುಕೊಳ್ಳು, ಪಾನ ಅಂದರೆ ಬಿಡೋದು, ಸತ್ಯ ಅಂದರೆ ಅದ್ರ ಜೊತೆ ಇರುವುದು. ಮನಸ್ಸನ್ನು ಉಸಿರಾಟದ ಜೊತೆ ಇರುವುದೇ ಭಾಳ ಇಂಪಾರ್ಟೆಂಟ್. ಈಗ ಕಾಲನ್ನು ಚಾಚಿ
ಪದ್ಮಾಸನ ಮಾಡೋಣ. ಈ ರೀತಿ ಪದ್ಮಾಸನ ಯಾರಿಗೆ ಬರುತ್ತೆ ಅವ್ರು ಮಾಡ್ಬೋದು. ಈ ರೀತಿ ಪದ್ಮಾಸನ ಮಾಡಿ ಎರಡೂ ಕೈಗಳನ್ನು ಈ ರೀತಿ ನನಗೇನು ಸತ್ಯ ಅದು ಮಾಡೋದು. ಇದರಿಂದ ನಾವು ಮಧುಮೇಹದವರಿಗೆ ಒಳ್ಳೆಯ ಆಸನ. ಇದನ್ನೇ ಭದ್ರ ಪದ್ಮಾಸನ. ಈ ರೀತಿ ಕೈಗಳನ್ನು ತೆಗೆದು ಬಲಗೈಯನ್ನು ತೆಗೆದುಕೊಂಡು ಈ ರೀತಿ ಹೀಗೆ ಅರ್ಜುನ್ ಮಲ್ಲ ಈ ರೀತಿ ಎಡಗೈಯನ್ನು ತೆಗೆದುಕೊಂಡು ಇದಕ್ಕೆ ಭದ್ರ ಪದ್ಮಾಸನ. ಈಗ ತುಲಾಸನ ತಂದ್ರೆ ಎರಡು ಕೈಗಳು ಇನ್ನು ಹೆಚ್ಚಿಗೆ ಎತ್ತರ ನಿಯಮಕ್ಕೆ ಈ ರೀತಿ ಕೈಗಳನ್ನು ಮೂಡಬೇಕು. ಕೈಗಳನ್ನು ಮೂಡಿ ಈ ರೀತಿ ನೆಮ್ಮದಿ ಇನ್ನು ಬಲ ಕಿವಿಯನ್ನು ಬಲ ಹಚ್ಚಿ ಎಡ ಕಿವಿಯನ್ನು ಈ ಕೈಯನ್ನು ಇಟ್ಕೋಬೇಕು. ಈ ರೀತಿ ನೀವು ಇದರೊಳಗಿನ ಪದ್ಮಮಯೂರಾಸನ ಮಾಡಬೇಕು. ಇಲ್ಲಿ ಮಾರ್ಜಾಲಾಸನ ಮಾಡಬೇಕು. ಈ ರೀತಿ ಮಾರ್ಜಾಲಾಸನ ಮಾಡಬೇಕು. ಈ ರೀತಿ ಕೈಗಳನ್ನು ತೆಗೆದುಕೊಂಡು ನಿಧಾನವಾಗಿ ಮಾಡಬೇಕು. ನಮ್ಮ ನಾಭಿ ಕಡೆ ಈ ರೀತಿ ತಗೊಳ್ತಾ ನಿಧಾನವಾಗಿ ಈ ರೀತಿ ತಗೋ. ಅದನ್ನು ಹಂಗೆ ಮೂಡು. ನಿಧಾನವಾಗಿ ಮಾಡಿ. ಇಲ್ಲಿ ಬರೋದು ನಾಭಿ ಮೇಲೆ ಬರುತ್ತೆ ಅಂದರೆ ಕಟ್ ಹಾಂ ಹಂಗೆ ಭಾಳ ಬಿಟ್ಕೊಡ್ತೀವಿ. ಹೆಚ್ಚಿಲ್ಲ ನನಗೆ ಹಂಗೆ ಮಾಡ್ತೀನಿ. ಇವಾಗ ಮಚ್ಚೇಂದ್ರಾಸನ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂದರೆ ಈ ರೀತಿ ಕೈಗಳನ್ನು ತಗೊಂಡು ಈ ರೀತಿ ಮಾಡಬೇಕು. ಮಚ್ಚಾಸನ ಅಂತಾರೆ. ಮಚ್ಚಾಸನ ಕುತ್ತಿಗೆ ಕೆಳಗಡೆ ಅಂದ್ಕೊಂಡ್ರೆ ಕುತ್ತಿಗೆ ಅಷ್ಟೇ. ಹಾಂ ಸಾವಕಾಶ ಕೈ ಹೋಗಿ ಕೈಲಿ ತಗೋ. ಕೈಲಿ ನಡುವನ್ನ ಇಂಥ ಹಿಡ್ಕೊಂಡು ಕುತ್ತಿಗೆ ಕೆಳಗೆ ಕೈಲಿ ಹಾಂ ಹಾಂ ಈಗ ಯಾವ ಥರ ಇರ್ಬೋದು. ಹಾಂ ಆಗ ನೀವು ಬಿಡುವುದನ್ನು ಕುತ್ತಿಗೆ ಕೈ ಯಾರೋ ಬಾಜು ಇಟ್ಕೊಂಡು ಕುತ್ತಿಗೆ ಶೀಲ ಮಾಡಿ ಯಾವುದು ಆಮೇಲೆ ಗರ್ಭಾಸನ ಹೋದರೆ ಈ ರೀತಿ ಕೈಗಳನ್ನು ಗರ್ಭಕೈಯ ಈ ರೀತಿ ಮಾಡೋದು. ಅರ್ಜುನ
ಇದು ಬರ್ತೈತೆ ನಾನು ಅಷ್ಟೇ ಏನು ಮಾಡಿಸ್ತೀನಿ ಕುಂಡ್ರು ಈ ಕೈಯಲ್ಲಿ ಮಾಡಿ ಮುಚ್ಚಿಬಿಡ ಸಮಯ ಬಂತು ಹೀಗೆ ಬ್ರಾಹ್ಮಣಿ ಮಾಡೋಣ. ಈಗ ಒಟ್ಟಿಗೆ ತಗೋತಾರೆ. ಧ್ಯಾನದಲ್ಲಿ ಕೂತ್ಕೊಳ್ಳಿ, ಚಿತ್ರದಲ್ಲಿ ಕೂತ್ಕೊಳ್ಳಿ. 3 ಸಲ ಓಮ ನಾದವಾಗಿ ಹೊರಡುವ ಹಾಗೆ ಒಟ್ಟಿಗೆ ತಗೋಕಾರ. ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆಯಲ್ಲಿ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಉಸಿರು ಒಳಗಡೆ ಹೋಗುತ್ತದೆ, ಹೊರಗಡೆ ಬರುತ್ತದೆ. ಆ ಕಡೆ ಗಮನದಲ್ಲಿ ಶುಭ ನುಡಿಯುವ ನಾಲಿಗೆ, ವಲಯದಲ್ಲಿ ಕಾಣುವ ಕಣ್ಣುಗಳು, ಸತ್ಯವಾದನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಹೇ ಪರಮಾತ್ಮ, ಹೇ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿರಾಕರಣೆಗಳನ್ನು ಜೋಡಿಸಿ ಉಜ್ಜಿ ಜೋಡಾಗಿ ನೀರಾಕಿ ಬಟ್ಟೆಗೆ ಹಾಕಿ ಬೆನ್ನುಗಳಿಗೆ ಕಾಲು ನೀರಿ ಕಾಲು ಈಗ ಶಾಂತಿ ಮಾತ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರಗಳು. ಭೂಮಿಗೆ ನಮಸ್ಕಾರ ಮಾಡೋಣ, ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ಮತ್ತು ನಾಳೆ ಬೆಳಿಗ್ಗೆ 6:30 ಗಂಟೆಗೆ ಯೋಗ ಫ್ರೀಯಾಗಿ ಉಚಿತವಾಗಿ ಯೋಗ ಇದೆ. ತಮ್ಮೆಲ್ಲ ಮನೆಯಲ್ಲಿ ಕುಳಿತು ಯೋಗವನ್ನು ಕಲಿಯಬಹುದು. ಭಾಗವಹಿಸಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು. ಬಂದ್ ಮಾಡಲಿ.